me forever on fire. ದರ್ಶನ್ ಜೈಲು ಸೇರಿ 100 ದಿನಗಳಾಗಿದ್ದಾವೆ. 100 ದಿನಗಳ ಈ ದಿನದಲ್ಲಿ ಅಥವಾ ಈ ಸಂದರ್ಭದಲ್ಲಿ ದರ್ಶನ್ಗೆ ಒಂದು ಟಿವಿ ಸಿಕ್ಕಿದೆ. 100 ದಿನದ ಕಾಣಿಕೆಯಾಗಿ ದರ್ಶನ್ಗೆ ಟಿವಿ ನೋಡುವ ಭಾಗ್ಯ ಸಿಕ್ಕಿದೆ. ಆದರೆ ಟಿವಿ ನೋಡುವ ಭಾಗ್ಯ ಸಿಕ್ಕಿದ್ರೂ ಕೂಡ ಕೇವಲ ಡಿ ಚಂದನ ಚಾನಲ್ ಮಾತ್ರ, ಉಳಿದ ಎಲ್ಲ ಚಾನೆಲ್ಗಳ ಬರಲ್ಲ. ಕೇವಲ ಚಂದನ ಟಿವಿಯನ್ನು ಮಾತ್ರ ನೋಡಬೇಕು ಅವರು. ದರ್ಶನ್ಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಹೈ ಸೆಕ್ಯೂರಿಟಿ ಸೆಲ್ಗೆ ಟಿವಿ ಅಳವಡಿಸಲಾಗಿದೆ. ಬಳ್ಳಾರಿ ಜೈಲಿಗೆ ಬಂದಾಗಿನಿಂದ ಟಿವಿಯನ್ನು ಬೇಡಿಕೆ ಇಟ್ಟಿದ್ರು ದರ್ಶನ್. ಟಿವಿ ಕೊಡಿ ಅಂತ. ಟಿವಿ ಕೆಟ್ಟು ಹೋಗಿದ್ರಿಂದ ಸೆಲ್ಗೆ ಅಳವಡಿಸೋದು ವಿಳಂಬ ಆಗಿತ್ತು. ಕೊನೆಗೂ ನಟ ದರ್ಶನ್ ಮನವಿಯನ್ನ ಆಲಿಸಿದಂಥ ಜೈಲು ಸಿಬ್ಬಂದಿ ಇದೀಗ ಅದನ್ನು ಪೂರೈಸಿದ್ದಾರೆ. ಈಗ ಅಳವಡಿಸಿರುವಂಥ ಟಿವಿಯಲ್ಲಿ ದೂರದರ್ಶನ ಚಾನೆಲ್ಗಳು ಮಾತ್ರ, ಅಂದರೆ ದೂರದರ್ಶನದ ಬರುವಂಥ ಕಾರ್ಯಕ್ರಮಗಳೇನಿದೆ ಅದು ಮಾತ್ರ ಲಭ್ಯವಾಗುತ್ತೆ. ಸೆಲ್ಗೆ ಟಿವಿ ಅಳವಡಿಸಿದ ಬಳಿಕ ಕೊಲೆ ಆರೋಪಿ ದರ್ಶನ್ ಸ್ವಲ್ಪ ನಿರಾಳರಾಗಿದ್ದಾರಂತೆ. ದರ್ಶನ್ಗೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರಿಸಲಾಗಿದೆ. ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಏಕಾಂಗಿತನ ದರ್ಶನನ್ನು ಬಿಟ್ಟು ಬಿಡದೆ ಕಾಡಿಸ್ತಾ ಇತ್ತು. ದರ್ಶನ್ನ 4 ಗೋಡೆಗಳ ಮಧ್ಯೆ ಕುಳಿತಿರುವಾಗ ಆತನಿಗೆ ನಿಜಕ್ಕೂ ಕೂಡ ಏನು ದಿಕ್ಕೆ ತೋಚದಂಗೆ ಕಾಣಿಸ್ತಾ ಇತ್ತು. ದರ್ಶನ್ಗೆ ಒಂದು ರೀತಿ ಮಂಕು ಕವಿದ ರೀತಿಯಲ್ಲಿ ಆಗಿತ್ತು. ಯಾರು ಮಾತನಾಡೋಕ್ಕಿಲ್ಲ, ಮಾತುಗಳನ್ನು ಕೇಳೋರಿಲ್ಲ, ಹೇಳೋರಿಲ್ಲ. ಎಲ್ಲೋ ಒಂದು ಕಡೆ ದರ್ಶನ್ ಏಕಾಂತ ಇದೆಯಲ್ಲ, ಆತನನ್ನು ಬಿಟ್ಟು ಬಿಡದೆ ಒಂದು ರೀತಿ ಮೌನವಾಗಿಸಿತ್ತು, ಮಂಕಾಗಿಸಿತ್ತು. ಹೀಗಾಗಿ ಅಟ್ಲೀಸ್ಟ್ ಒಂದು ಟಿವಿ ಕೊಡಿ, ಟಿವಿಯನ್ನು ಕೊಟ್ಟರೆ ನೋಡಲಿಕ್ಕಾಗತ್ತೆ ಅಂತ ಹೇಳಿ ಮನವಿ ಮಾಡಿದರು. ದರ್ಶನ್ನ ಮನವಿಯ ಮೇರೆಗೆ ಇದೀಗ ಟಿವಿಯನ್ನು ಒದಗಿಸಲಾಗಿದೆ. ಹೀಗೆ ನಮ್ಮ ಒಂದು ಕಾಲ್ಪನಿಕ ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. 4 ಗೋಡೆಗಳ ಮಧ್ಯೆ ಕೂತಿರುವಂಥ ದರ್ಶನ್ಗೆ ಈಗ ಟಿವಿ ನೀಡಲಾಗಿದೆ. ಆದರೆ ಟಿವಿಯಲ್ಲಿ ಅವರಂದುಕೊಂಡ ಹಾಗೆ 24 ಗಂಟೆಗಳ ಕಾಲವೂ ಕೂಡ ಮನೋರಂಜನೆ ಸಿಗೋದಿಲ್ಲ. ದರ್ಶನ್ ಹೇಳಿ ಕೇಳಿ ಒಬ್ಬ ಸೂಪರ್ ಸ್ಟಾರ್, ಒಬ್ಬ ನಟ. ಆ ನಟನಿಗೆ ಅನೇಕ ರೀತಿಯ ಅವಕಾಶಗಳಿತ್ತು. ಮನೆಯಲ್ಲಿ ಬೇಕಾದಂಥ ಐಷಾರಾಮಿ ವಸ್ತುಗಳಿತ್ತು. ಆಚೆ ಬಂದರೂ ಕೂಡ ಆ ಐಷಾರಾಮಿತನಕ್ಕೆ ಯಾವುದೇ ರೀತಿ ಕೊರತೆ ಆಗ್ತಿರಲಿಲ್ಲ. ಹಿಂದೆ ಮುಂದೆ ಫ್ಯಾನ್ಸು, ಕೈಗೊಂದು ಕಾಲಿಗೊಂದು ಆಳುಗಳು, ಜೊತೆಗೆ ಎಷ್ಟು ದೊಡ್ಡ ಟಿ ವಿ ಬೇಕಾದರೂ ಮನೆಯಲ್ಲಿ ಇಟ್ಟುಕೊಳ್ಳುವಂಥ ಅವಕಾಶ. ಆದರೆ ದರ್ಶನಿಗೆ ಇದೀಗ ಟಿ ವಿ ಸಿಕ್ಕಿದೆ. ಆ ಟಿ ವಿ ಎಲ್ಲವೂ ಕೂಡ ಏನೋ ಮ್ಯೂಸಿಕ್ ಚಾನಲ್ಗಳು ಬರುತ್ತೆ, ಸಿನಿಮಾಗಳು ಬರುತ್ತೆ, ರಿಯಾಲಿಟಿ ಶೋಗಳು ಬರುತ್ತೆ, ಅಥವಾ ಡ್ಯಾನ್ಸ್ ರಿಯಾಲಿಟಿ ಶೋಗಳು ಬರುತ್ತೆ. ಇಂಥದ್ದನ್ನೆಲ್ಲ ದರ್ಶನ್ ನೋಡ್ಬೋದು ಅಂತ ಅಂದುಕೊಂಡ್ರೆ ಖಂಡಿತ ನಿಮ್ಮ ಊಹೆ ತಪ್ಪಾಗುತ್ತೆ. ಅಲ್ಲಿರುವಂಥದ್ದು ಕೇವಲ ಚಂದನ ಟಿ ವಿ. ಒಂದು 20-25 ವರ್ಷದ ಹಿಂದೆ ಹೋದರೆ, ಆಗ ನಾವು ಚಿಕ್ಕ ಮಕ್ಕಳಿದ್ದಾಗ ನಮಗೆ ಡಿಸ್ಕನೆಕ್ಷನ್ ಕೊಡ್ತಾ ಇರಲಿಲ್ಲ ಅಂದಾಗ ನಮಗೆ ಚಂದನ ಟಿ ವಿ ಖಂಡಿತವಾಗೂ ನೆನಪಾಗುತ್ತೆ. ಭಾನುವಾರದ ಸಿನಿಮಾ ನೆನಪಾಗುತ್ತೆ. ಯಾವಾಗಲೂ ಒಂದು ಸಾಯಂಕಾಲ ಒಂದು ಅರ್ಧ ಗಂಟೆ ಸಿನಿಮಾ ಹಾಡುಗಳು ಬರುತ್ತೆ, ಯಾವಾಗಲೂ ಒಂದು ಧಾರಾವಾಹಿ ಬರುತ್ತೆ. ಬಿಟ್ಟರೆ 24 ಗಂಟೆಗಳ ಕಾಲವೂ ಕೂಡ ಮನೋರಂಜನೆ ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಬಿತ್ತರವಾಗೋದಿಲ್ಲ. ಟಿ ವಿ ಸಿಕ್ಕಿದೆ ದರ್ಶನ್ಗೆ. ಒಂದು ರೀತಿ ಏನು ಅಂದರೆ ಟಿ ವಿ ಇರೋ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಏಕಾಂತ ಇತ್ತಲ್ಲ, ಏಕಾಂಗಿತನ ಇತ್ತು, ಒಂದು ರೀತಿ ಅವರ ಚಡಪಡಿಕೆ ಇತ್ತಲ್ಲ, 4 ಗೋಡೆ ಮಧ್ಯೆ ಕುಳಿತುಕೊಂಡು ಒಂದು ಚಡಪಡಿಕೆಯನ್ನು ಅನುಭವಿಸ್ತಾ ಇದ್ರಲ್ಲ, ಆ ಚಡಪಡಿಕೆಯಿಂದ ಆಚೆ ಬಂದಂತಾಗಿದೆ ಅಂತ ಕಾಣಿಸುತ್ತೆ. ಸದ್ಯಕ್ಕೊಂದು ಟಿ ವಿ ಸಿಕ್ಕಿದೆ. ಯಾವ ಪ್ರೋಗ್ರಾಮ್ ಬರುತ್ತೋ, ಯಾವ ಪ್ರೋಗ್ರಾಮ್ ಬರಲ್ವೋ, ಒಟ್ಟಿನಲ್ಲಿ ಟಿ ವಿ ಸಿಕ್ತಲ್ಲ ಅನ್ನುವ ನಿರಾಳತೆ ದರ್ಶನ್ಗೆ ಮೂಡಿದೆಯಂತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅರುಣ್ ನೀಡ್ತಾರೆ. ಅರುಣ್, ಗಮನಿಸ್ತಾ ಇದ್ದೀವಿ ಕೊನೆಗೂ ಕೂಡ ದರ್ಶನ್ನ ಬೇಡಿಕೆ ಈಡೇರಿದೆ. ಆದರೆ 24 ಗಂಟೆಗಳ ಕಾಲ ಮನರಂಜಿಸುವಂಥ ಕಾರ್ಯಕ್ರಮಗಳೇನು ಸಿಗೋದಿಲ್ಲ. ಅಲ್ಲಿರುವಂಥ ಸೀಮಿತ ಕಾರ್ಯಕ್ರಮಗಳನ್ನು ಮಾತ್ರ ನೋಡಿ ಖುಷಿ ಪಡ್ಬೋದು ದರ್ಶನ್ ಅಂತ. ನಿಜವಾಗ್ಲೂ ದಶರಥ್ ಏನಂತ ಹೇಳಿದ್ರೆ, ಕಳೆದ 21 ದಿನಗಳಲ್ಲೂ ಕೂಡ ಬಳ್ಳಾರಿ ಜೈಲಿಗೆ ಬಂದಾಗಲಿಂದ ಕೂಡ ದರ್ಶನ್ ರವರು ಒಂದರ ಒಂದು ಬೇಡಿಕೆಯನ್ನು ಇಡ್ತಾ ಹೋಗಿದ್ರು. ಸದಾ ಕೂಡ ಪ್ರತಿಯೊಂದಕ್ಕೂ ಬೇಡಿಕೆಯನ್ನು ಓಡ್ತಾ ಇದ್ರು. ನನಗೆ ಅದು ಬೇಕು, ನನಗೆ ಇದು ಬೇಕು, ಊಟ ಸರಿ ಇಲ್ಲ, ತಿಂಡಿ ಸರಿ ಇಲ್ಲ, ಆಮೇಲೆ ಸರ್ಜಿಕಲ್ ಚೇರ್ ಬೇಕು, ಜೊತೆಗೆ ನನಗೆ ಇಲ್ಲಿ ಕಾಲ ಕಳೆಯೋದಕ್ಕೆ ಬೋರ್ ಆಗುತ್ತೆ, ಹಾಗಾಗಿ ನನಗೆ ಟಿವಿ ಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ನಟ ದರ್ಶನ್ ರವರು ಇಟ್ಟಿರುವಂತದ್ದು. ಹಾಗಾಗಿ ಸಾಮಾನ್ಯ ವಿಚಾರಣಾಧೀನ ಕೈದಿಗಳಿಗೆ ಕೊಡಬಹುದಾದಂತಹ ಪ್ರಿಸನರ್ ಮ್ಯಾನ್ಯುವಲ್ ಏನಿದೆ
ಆ ಪೈಕಿನೇ ದರ್ಶನ್ಗೆ ಟಿವಿಯನ್ನ ಕೊಡೋದಕ್ಕೆ ಮುಂದಾಗಿದ್ದು. ಆದ್ರೆ ಆ ಟಿವಿ ಒಂದ್ ರೀತಿಯಲ್ಲಿ ರಿಪೇರಿ ಆಗಿರುವಂತ ಟಿವಿಯನ್ನ ಕೊಟ್ಟಿದ್ರು. ಹಾಗಾಗಿ ಟಿವಿ ನನಗೆ ಇದು ಸರಿ ಬರ್ತಾ ಇಲ್ಲ, ಈ ಟಿವಿಯನ್ನ ರಿಪೇರಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕಳೆದ 2 ವಾರಗಳಿಂದಲೂ ಕೂಡ ದರ್ಶನ್ ರವರು ಅಳವತ್ಕೊಂಡಿದ್ರು. ಹಾಗಾಗಿ ದರ್ಶನ್ ರವರ ಬೇಡಿಕೆಯನ್ನ ಪುರಸ್ಕರಿಸಿದಂತಹ ಜೈಲು ಅಧಿಕಾರಿಗಳು 32 ಇಂಚಿನ ಟಿವಿಯನ್ನ ಇದೀಗ ಹೈ ಸೆಕ್ಯೂರಿಟಿ ಸೆಲ್ಗೆ ಅಳವಡಿಸಿರುವಂತದ್ದು. ಹಾಗಾಗಿ ಒಂದ್ ರೀತಿಯಲ್ಲಿ ದರ್ಶನ್ರಿಗೆ ಕೊಂಚ ನಿರಾಳತೆ ಭಾವನೆ ಮೂಡಿರೋದು. ಯಾಕಂತ ಹೇಳಿದ್ರೆ ಸದಾ ಜೈಲಿನ ಅಂದ್ರೆ ಹೈ ಸೆಕ್ಯೂರಿಟಿ ಸೆಲ್ನ ಪ್ರತ್ಯೇಕ ಕೋಣೆಯಲ್ಲಿ ಏಕಾಂಗಿಯಾಗಿರ್ತಾ ಇದ್ರು, ಏಕತಾನದ ಅನುಭವ ಆಗ್ತಾ ಇತ್ತು, ಒಂಟಿತನದ ಅನುಭವ ಆಗ್ತಾ ಇತ್ತು. ಹಾಗಾಗಿ ಇದೀಗ ಟಿವಿ ಬಂದಿರೋದ್ರಿಂದ ಒಂದಷ್ಟು ಮಟ್ಟಿಗೆ ರಿಲ್ಯಾಕ್ಸ್ ಆದಂತ ಅನುಭವ ಆಗ್ತದೆ. ಆದ್ರೂ ಕೂಡ ಅದೇನು ಕೂಡ ಆ ಟಿವಿಯಲ್ಲೂ ಕೂಡ ಏನು ಸಾಕಷ್ಟು ಚಾನೆಲ್ಗಳು ಕೂಡ ಬರುವಂತದ್ದಿಲ್ಲ. ಆಗ ಅಲ್ಲಿ ಕೂಡ ಒಂದಷ್ಟು ಕಠಿಣವಾದಂತ ರೂಲ್ಸ್ ಇರುವಂತದ್ದು. ಕೇವಲ ದೂರದರ್ಶನದ ಚಾನೆಲ್ ಮಾತ್ರ ಬರ್ತಿರುವಂತದ್ದು. ದೂರದರ್ಶನ ವಾಹಿನಿಯಲ್ಲಿ ಪ್ರಸಾರವಾಗುವಂತ ಕಾರ್ಯಕ್ರಮಗಳನ್ನ ಮಾತ್ರ ದರ್ಶನ್ ಸದ್ಯಕ್ಕೆ ನೋಡಬಹುದಾಗಿದೆ. ಹಾಗಾಗಿ ದರ್ಶನ್ಗೆ ಎಲ್ಲೋ ಒಂದು ಕಡೆ ಒಂದಷ್ಟು ಬೇಡಿಕೆಯನ್ನ ಪುರಸ್ಕಾರ ಆದಂತ ಭಾವ ಒಂದು ಉಂಟಾಗಿರುವಂತದ್ದು. ಇದರಿಂದ ಒಂದಷ್ಟು ಏಕಾಂತವನ್ನ, ಒಂದಷ್ಟು ಏನು ಒಂಟಿತನ ಇತ್ತು ಅದನ್ನು ಕಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಒಂದಷ್ಟು ನಿರಾಳರಾಗಿರುವಂತದ್ದು ದಶರಥ್. ಓಕೆ, ಥ್ಯಾಂಕ್ ಯು ವರುಣ್ ನಿಮ್ಮ ಮಾಹಿತಿಗೆ.